ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ವಾದ ಸಂಭ್ರಮದ ಶೂಟಿಂಗ್ ಇದ್ದಿದ್ದರಿಂದ ಬೇಗನೆ ಎದ್ದಿದ್ದೆ. ಹಾಗೆ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನು NKR TV-ನಲ್ಲಿ ಸ್ವಾದ ಸಂಭ್ರಮ ಕಾರ್ಯಕ್ರಮ ಬರ್ತಾ ಇತ್ತಲ್ವ. ಸೊ ಹಾಗಾಗಿ ನಾನು ಶೂಟಿಂಗಿಗೆ ಹೋಗಬೇಕಾಗಿತ್ತು. ನನಗೆ 2 ಎಪಿಸೋಡ್ ಆಗುವಷ್ಟು ಅದರ ಶೂಟಿಂಗ್ ಇತ್ತು. ಸೊ ಹಾಗಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದೆ. ಸೊ ನೋಡಿ, ನಿಮಗೆ ನೇಚರ್ ಇದು ಸೌಂಡ್ ಕೇಳಿಸ್ತಾ ಇರ್ಬೋದು. ಬಟ್ಟೆ ಎಲ್ಲ ಒಣಗೋದಕ್ಕೆ ಹಾಕಿ, ತೊಳೆಯೋಕ್ಕೆ ಹಾಕಿ, ಮತ್ತು ಗಿಡಗಳಿಗೆ ನೀರು ಹಾಕ್ಕೊಳ್ಳೋದು ಅದೆಲ್ಲ ಇದ್ದಿದ್ದೆ. ಇಷ್ಟು ಹೂವಿನ ಗಿಡಗಳಿತ್ತಲ್ವ, ಹಾಗಾಗಿ ನಾನೆಲ್ಲ ನೀರು ಹಾಕ್ಕೊಂಡು ಎಲ್ಲ ಹೊರಟಿದ್ದೆ. ಯಾಕಂದರೆ ನಮಗೆ 9:30ಗೆ ಬರಬೇಕು ಅಂತ ಹೇಳಿದ್ರೆ ಒಂದು 7:30ಗಾದರೂ ಹೊರಡಬೇಕಿತ್ತು ಮನೆಯಿಂದ. ಸ್ವಲ್ಪ ದೂರ ಇದೆ, ಸೌತ್ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ. ಹಾಗೆ ನನ್ನ ಟಿಫಿನ್ಗೆ, ನಾನು ಶೂಟಿಂಗ್ ಹೋಗೋದಾದರೂ ಅಷ್ಟೇ, ಮಗ ಚಿಕ್ಕವನು, ಹಸ್ಬೆಂಡಿಗೆ ನನಗೆ ಎಲ್ಲ ನಾನು ಅನ್ನ, ಪಲ್ಯ, ಈ ಥರದ್ದು ಮೊಸರು ಈ ಥರ ತೊಗೊಂಡು ಹೋಗಿದ್ದೆ. ಬಿಕಾಸ್ ನಾನು ಅಲ್ಲಿ ಇರುತ್ತೆ, ಪ್ರೊವೈಡ್ ಮಾಡ್ತಾರೆ, ಮಗನಿಗೆ ಹೇಗೂ ತೊಗೋಬೇಕಲ್ವ. ಹಾಗಾಗಿ ಇಷ್ಟು ರೆಡಿಯಾಗಿದ್ದೆ. ಮೇಕಪ್, ಹೇರ್ ಸ್ಟೈಲ್ ಅಲ್ಲೇ ಮಾಡ್ತಾರೆ ಅಂದಿದ್ರು. ಬಟ್ ಫಸ್ಟ್ ಲೇಯರ್ ಮೇಕಪ್ ನಾನು ಮಾಡಿದ್ದೆ. ಹಾಗಾಗಿ ಯಾಕಂದರೆ ಸ್ಟಾರ್ ಸುವರ್ಣದಲ್ಲೆಲ್ಲ ನಾವು ಮಾಡ್ಕೊಂಡು ಹೋಗಿರ್ತೀವಲ್ಲ, ಅದ್ರ ಮೇಲೆ ಮಾಡ್ತಾರೆ ಮೇಕಪ್ಪು. ಇಲ್ಲಿ ಅಂದರೆ ಫುಲ್ ರಬ್ ಮಾಡಿ, ಫುಲ್ ಸೀರಿಯಲ್ಗೆಲ್ಲ ಮಾಡುವಷ್ಟು ಫುಲ್ ಮಾಡಿದರು. ಸೊ ನಾವು ಒಂದು 8:30ಗೆ ತಲುಪಿದ್ವಿ. ಬೇಕಂದರೆ ಬೇಗ ಹೋಗಿಲ್ಲ ಅಂದರೆ ಆಮೇಲೆ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತಲ್ವ. ಇದು NKR ಆಫೀಸು, ಆಯಿತಾ, ಚಾನಲ್ ಆಫೀಸ್ ಇದು. ಸೊ ಅಲ್ಲೇ ಕೆಳಗಡೆ ನಮಗೆ ಅಲ್ಲಿ ಸ್ಕೂಲೆಲ್ಲ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಒಳಗಡೆ ಆಫೀಸಲ್ಲಿ ನಾವು ಅಲ್ಲಿ ಕೂತಿದ್ವಿ. ಮತ್ತು ತುಂಬ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಬಟ್ ಇವ್ರದ್ದು ಹೆಂಗೆ ಅಂದರೆ, ನಮಗೆ ಯೂಟ್ಯೂಬ್ ಚಾನಲೆಲ್ಲ ಇದ್ದರೆ ನಾವು ಇದು ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟ್ ಕೂಡ ಇಡ್ಲಿ, ವಡೆ ಇದೆಲ್ಲ ಅಲ್ಲಿ ಪ್ರೊವೈಡ್ ಮಾಡಿದರು. ಬಟ್ ನಾವು ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ವಲ್ಲ, ಸೊ ಹಾಗಾಗಿ ಇದು ಮಾಡಿಲ್ಲ. ಇವಾಗ ನನಗೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ ವೀಕ್ಲಿ ಒಂದು ಶೂಟಿಂಗೇ ಇರುತ್ತೆ. ಇನ್ನು ಲಾಸ್ಟ್ ಟೈಮ್ ಸ್ಟಾರ್ ಸುವರ್ಣದಲ್ಲಿ ಚಂದ್ರು ಸರ್ ಜೊತೆ ಇದು ಮಾಡಿದರು. ಸೊ ಹೇರ್ ಸ್ಟೈಲ್ ಮಾಡ್ತಾಯಿದ್ರು ಹಿಂದಕ್ಕೆ ಒಂದು ಸ್ವಲ್ಪ. ಸೊ ಲಾಸ್ಟ್ ಟೈಮ್ ಸ್ಟಾರ್ ಸುವರ್ಣದಲ್ಲಿ ಈ ಸತಿ NKR TV. ಹಾಗೆ ಇನ್ನೂ ಒಂದು ಕಡೆಯಿಂದ ಬಂದಿದೆ, ಅದು ಟೆಲಿಕಾಸ್ಟ್ ಆಗದೆ ಹೇಳೋ ಹಾಗಿಲ್ಲ, ಹೋಗ್ತಾ ಇರೋದ್ರಿಂದ. ಕುಕ್ಕಿಂಗ್ ಇದರಲ್ಲಿ ಪ್ಯಾಷನೇಟ್ ಇರೋದ್ರಿಂದ ಅದಕ್ಕೆ ಜಾಸ್ತಿ ಅವಕಾಶಗಳು ಬರ್ತಾ ಇರುತ್ತೆ. ಹಾಗಾಗಿ ಹೋಗಲೇಬೇಕಾಗತ್ತೆ. ಸೊ ಹಾಗೆ ಇಷ್ಟು ಇದು ನಾನಲ್ಲಿ ತಯಾರು ಮಾಡಿದ 1-2 ಡಿಶ್ನ ನಿಮಗೆ ಅಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. 1-2 ಡಿಶ್. ಇದು ಇನ್ಸ್ಟೆಂಟ್ ಚಮಚಮ್ ಅಂತ. ಇನ್ನೊಂದು ಬಿಸ್ಕಿಟ್, ಡಾರ್ಕ್ ಬಿಸ್ಕಿಟ್ ಇರುತ್ತಲ್ಲ, ಅದರದ್ದು ಪುಡ್ಡಿಂಗ್ ಮಾಡಿದ್ದೀನಿ. ಎಲ್ಲ ಕುಕ್ಕಿಂಗ್ ವಿದೌಟ್ ಫೈರು. ಸೊ ಮಾಡಿದ್ದದನ್ನು ನಿಮಗೆ ಆ್ಯಡ್ ಮಾಡಿದ್ದೀನಿ. ಸೊ ನಾನು ಈ ಥರ ರೆಡಿಯಾಗಿದ್ದೆ. ರೆಡಿ ಆದಮೇಲೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯ್ತು ನೋಡಿ. ಫಸ್ಟ್ ಎಪಿಸೋಡಿಗೆ ನಾನು ಸಾರಿಯಲ್ಲಿ ಮಾಡಿದ್ದೆ. ನೆಕ್ಸ್ಟ್ ಎಪಿಸೋಡಿಗೆ ನೀವು ನೋಡ್ತಾ ಇರ್ಬೋದು, ಡ್ರೆಸ್ಸಲ್ಲಿ ಮಾಡಿದ್ದೆ ನಾನು. ಡ್ರೆಸ್ಸಲ್ಲಿ ಕೊನೆಗೆ ಎಲ್ಲ ಸೆಟ್ ಅವ್ರು ಎಲ್ಲರ ಜೊತೆ ಒಂದೊಂದು ಫೋಟೋ ತೊಗೊಂಡ್ವಿ ನಾವು. ಸೊ ಇಷ್ಟ ಆಗಿತ್ತು. ನಾನು ಮತ್ತೆ ನಿಮಗೆ ಡೀಟೇಲ್ಸ್ ಹೇಳಿದ್ದೀನಿ ಇದರಲ್ಲಿ. ಸೊ ನೋಡಿ, ಈ ಥರ ಇರುತ್ತೆ ಸೆಟ್ಟೆಲ್ಲ. ಸೊ ಮತ್ತೆ ಹೊರಟ್ವಿ ಅಲ್ಲಿಂದ. ಸುಸ್ತಾಗಿತ್ತು ಫುಲ್. ಯಾಕಂದರೆ 2 ಎಪಿಸೋಡಿಗೆ ಅಂದರೆ 4 ರೆಸಿಪಿ ಹಾಕ್ಬೇಕಾದ್ರೆ ಸಾಕಾಗಿತ್ತು. ಸೊ ನೆಕ್ಸ್ಟ್ ಸಂಜೆ ಹೊತ್ತು ಬಂದು ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೆ. ಯಾಕಂದರೆ ಬೆಳಗ್ಗೆ ಅನ್ನ ಇಟ್ಟು ಹೋಗಿದ್ದು ಮಧ್ಯಾಹ್ನಕ್ಕಾಗುವಷ್ಟು, ಮತ್ತು ರಾತ್ರಿಗೆ ಚಪಾತಿ ಮಾಡ್ಕೊಳ್ಳೋಣ, ಸುಮ್ಮನೆ ಬೇರೊಂದು ಯಾಕೆ ಇನ್ನೊಂದು ಸತಿ ಅನ್ನ ಇಟ್ಕೊಳ್ಳೋದು ಅಂತ. ಹೀಗೂ ಪಲ್ಯ ಇತ್ತಲ್ವ, ಪಲ್ಯ ರೆಡಿ ಇದ್ದಿದ್ದರಿಂದ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂಥೇಳಿ ಚಪಾತಿ ಮಾಡ್ಕೊತಾ ಇದ್ದೆ. ಸೊ ಚಪಾತಿ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಿಮಗೊಂದು ಪಾಯಸ ರೆಸಿಪಿ ಇಲ್ಲಿ ಶೇರ್ ಮಾಡಿದ್ದೀನಿ, ಆಯಿತಾ. ಇದು ಕಪ್ಪು ಅಕ್ಕಿ ಪಾಯಸ. ಇದು ಮಣಿಪುರದಲ್ಲಿ ತುಂಬಾ ಸ್ಪೆಷಲ್, ಆಯಿತಾ. ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಾನು ಒಂದು ಸತಿ ಮಾಡಿದ್ದೆ. ನನಗೆ ಮತ್ತು ಕುಕ್ಕಿಂಗಲ್ಲಿ ಒಳ್ಳೆ ಪ್ಯಾಷನೇಟ್ ಇರೋದ್ರಿಂದ, ಅಂದರೆ ಒಳ್ಳೆ ಇಂಟ್ರೆಸ್ಟ್ ಇರೋದ್ರಿಂದ ಮಾಡಿದ್ದೀನಿ ನಾನು. ಆ್ಯಂಡ್ ಹೆಂಗೆ ಅಂದರೆ ಪ್ಲೇಟಿಂಗ್ ಎಲ್ಲ ಮಾಡೋದು, ಡೆಕೋರ್ ಮಾಡೋದು, ಫುಡ್ನೆಲ್ಲ ನಂಗೆ ಭಾಳ ಇಷ್ಟ. ಸೊ ನಾನು ನೆಕ್ಸ್ಟ್ ಡೇ ಪಾಯಸ ಮಾಡಿದ್ದೆ, ಕಪ್ಪು ಅಕ್ಕಿ ಪಾಯಸ. ಸೊ ಅದರ ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೀನಿ, ನೀವು ನೋಡಿ, ನೀವು ಟ್ರೈ ಮಾಡಿ. ಆ್ಯಕ್ಚುಲಿ ಕಪ್ಪು ಅಕ್ಕಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಮಣಿಪುರಿ ಇದು. ಅದರಲ್ಲಿ ಅಂದರೆ ರಸಗುಲ್ಲ ಟೈಪ್ ಮಾಡ್ಬೋದು, ಪೂರಿ ಮಾಡ್ಬೋದು, ಸುಮಾರೆಲ್ಲ ಮಾಡ್ಬೋದು. ಸಿಹಿ ಐಟಮ್ಸ್ ಜಾಸ್ತಿ ಮಾಡ್ತಾರೆ ಅವರು. ಮೇಯ್ನ್ ಅಂದರೆ ಖೀರ್ ಮಾಡೋದು ಜಾಸ್ತಿ, ಹಾಗಾಗಿ ಖೀರ್ ಜಾಸ್ತಿ ಮಾಡ್ತಾರೆ. ಸೊ ಇಷ್ಟು ಆಗಿತ್ತು. ಶೂಟಿಂಗ್ ಮುಗಿಸಿ ಮನೆಗೆ ರೀಚ್ ಆಗಬೇಕಾದ್ರೆ, ಅಂದರೆ ಶೂಟಿಂಗ್ ಮುಗಿಬೇಕಾದ್ರೆ 3 ಆಗಿತ್ತಲ್ಲ, 5 ಆಗಿತ್ತು ರೀಚ್ ಆದಮೇಲೆ. ಮತ್ತು ಚಪಾತಿ ಮಾಡಿ ರಾತ್ರಿಗೆ
ಮಗನಿಗೆ ಫುಡ್ ಅವನಿಗೆ ಚಪಾತಿ ರಾತ್ರಿ ಕೊಡಲ್ಲ, ಸರಿ ಮಾಡಿದ್ದೆ ರಾಗಿ ಸರಿ. ಸೊ ಅಷ್ಟೆಲ್ಲ ಆಗೋಗುವಾಗ ಟೈಮ್ ಆಗೋಯಿತು. ಸೊ ಇಷ್ಟ ಆಗಿತ್ತು ನನಗೆ ಈ ವಿಡಿಯೋ. ಅಲ್ಲಿ ಈ ಸತಿ ಒಂದು ಸೋಪ್ ಮತ್ತು ಒಂದು ಬ್ಯಾಗ್ ಕೊಡ್ತಾರೆ, ಅದರೊಳಗಡೆ ಗಿಫ್ಟ್ ಅಂತ NKRಲ್ಲಿ. ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ನೆಕ್ಸ್ಟ್ ಬಂದು ಮನೇಲೆಲ್ಲ ಬ್ಯುಸಿ ಆದ್ವಿ. ಸೊ ಒಂದು ಕಪ್ ಸಿಕ್ಕಿತ್ತು NKR ಇದು ಬರೆದಿರುವಂಥದ್ದು. ಅದಾದಮೇಲೆ ಒಂದು ಸೋಪ್, ಅದರದ್ದು ಸ್ಪಾನ್ಸರರ್ಸ್ ಒಂದು ಸೋಪ್ ಕೊಡ್ತಾರೆ. ಅದು ನನಗೆ ಆ ದಿನ ಬೇರೆ ದಿನ ವಿದ್ ಫೈರಿಗೆ ಹೋದರೆ ಬೇರೆ ಎಲ್ಲ ಇರ್ತಾರೆ. ಸ್ವದೇಶಿಯವ್ರದ್ದು ಸೋಪ್ ಒಂದು. ಸೊ ಹಾಗೆ ಬ್ಲ್ಯಾಕ್ ರೈಸ್ ಅಂತ ಹೇಳಿದರೆ ಈ ಥರ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ನಿಮಗೆ ಆನ್ಲೈನಲ್ಲಿ ಬೈ ಮಾಡ್ಬೋದು. ಸೊ ಅದರ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಮಣಿಪುರಿಯಲ್ಲಿ ತುಂಬ ಸ್ಪೆಷಲ್ ಇದು, ಮಣಿಪುರದಲ್ಲಿ. ಸೊ ನೋಡೋದಕ್ಕೆ ಈ ಥರ ಕಪ್ಪಿರುತ್ತೆ. ಇದನ್ನು ನೀರು ಹಾಕಿದಾಗ ಇದಕ್ಕೊಂಥರ ಕಲರ್ ಬಿಡುತ್ತೆ, ನಮಗೆ ಚೆನ್ನಾಗಿ ಕಲರ್ ಬಿಡುತ್ತೆ. ಸೊ ಇದನ್ನ ಸ್ವಲ್ಪ ನೆನೆಸಿಡ್ಬೇಕು, ಒಂದು 3 hours ನೆನೆಸಿಡಬೇಕು. ಮತ್ತು ಹಾಗೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೋದು, ಬೇಯುತ್ತೆ ಚೆನ್ನಾಗಿ ಬೇಗನೆ. ಸೊ ಇದನ್ನ ಚೆನ್ನಾಗಿ ತೊಳ್ಕೊಂಡೆ ನಾನು. ನೆನೆಸಿಟ್ಟು ಮತ್ತೆ ತೊಳ್ಕೊಂಡೆ. ನೀರೆಲ್ಲ ಚೇಂಜ್ ಮಾಡಬೇಕು ಫಸ್ಟ್ಗೆ, ತೊಳೆದಾದ್ಮೇಲೆ ನೆನೆಸಿಟ್ರೆ ಚೆನ್ನಾಗಿರುತ್ತೆ. ಸೊ ಈಗ ನೆನೆಸಿ ಎಲ್ಲ ಇಟ್ಟು ಆದಮೇಲೆ ಅದನ್ನು ನೀರನ್ನೆಲ್ಲ ಸೋಸಿ ಈಗ ಒಂದು 2-3 hours ಆದಮೇಲೆ ನೀರು ಈ ಥರ ತೆಕ್ಕೋಬೇಕು ಚೆನ್ನಾಗಿ. ನೀರೆಲ್ಲ ಹೋದ್ಮೇಲೆ ನಾವು ಅದನ್ನು ಬೇಯಿಸ್ಕೊಳ್ಳೋದು. ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿಲ್ಲ, ಬೇಕು ಅಂದರೆ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ಈ ಥರ ನೀರು ಇಟ್ಬಿಟ್ಟು ಅದಕ್ಕೆ ನೀರು ಬಿಸಿ ಆದಮೇಲೆ ಅದಕ್ಕೆ ಅಕ್ಕಿನ ಹಾಕ್ಕೊಂಡು ನೋಡಿ, ಅದು ಬೇಯ್ತಾ ಇರುತ್ತೆ. ಈ ಥರ ಕಲರ್ ನೋಡಿ, ಈ ಥರ ಬರುತ್ತೆ ಅದರ ಕಲರು. ಸೊ ಇವಾಗ ಚೆನ್ನಾಗಿ ಬೆಂದಿದೆ ಇದು. ಇದಕ್ಕೆ ನಾವೀಗ ಸಿಹಿಗೆ ಏನು ಬೇಕು ಅದೆಲ್ಲ ಹಾಕ್ಕೋಬೇಕು. ನಾನು ತೆಂಗಿನಕಾಯಿ ಹಾಲು ಕೂಡ ಹಾಕ್ಬೋದು, ನಾವು ದನದ ಹಾಲು ಕೂಡ ಹಾಕ್ಬೋದು. ನಾನು ಆರ್ಗ್ಯಾನಿಕ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಒಂದು 3/4 ಕಪ್ ಆಗುವಷ್ಟು ಹಾಕ್ಕೊಂಡೆ, ತುಂಬ ಸ್ವೀಟ್ ಬೇಡ ಅಂತೇಳಿ. ಸೊ ಈಗ ಹಾಲು ಹಾಕ್ಕೊಳ್ತಾ ಇದ್ದೀನಿ, ದನದ ಹಾಲು, ಒಂದು ಸ್ವಲ್ಪ ದಪ್ಪ ಹಾಲು, ಕ್ರೀಮಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಬೇಕು ಅಂದರೆ ತೆಂಗಿನಕಾಯಿ ಹಾಲು ಹಾಕ್ಕೊಳ್ಬೋದು, ನಿಮ್ಗೆ ಇಷ್ಟ ಆದರೆ ತೆಂಗಿನಕಾಯಿ ಹಾಲು ಕೂಡ ಹಾಕ್ಕೊಳ್ಬೋದು. ಸೊ ಇಷ್ಟ ಆದರೆ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಇರೋದು ಆ್ಯಕ್ಚುಲಿ. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಹಾಕ್ಕೋಬೇಕು. ಆಮೇಲೆ ಚೆನ್ನಾಗಿ ಇದನ್ನ ಮಾಡಿರೋ ಅಂಥದ್ದು. ಸೊ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಹಾಲು ಬೇಕು ಅಂದರೆ ಅದರ ಕನ್ಸಿಸ್ಟೆನ್ಸಿ ಅಂದರೆ ಹದ ನೋಡ್ಕೊಂಡು ಮತ್ತೆ ಹಾಕ್ಕೊಳ್ಬೋದು. ಇಷ್ಟ ಆದರೆ ಕಪ್ಪು ಅಕ್ಕಿ ಪಾಯಸ ರೆಡಿ ಆಗುತ್ತೆ. ನಾನು ಆರ್ಗ್ಯಾನಿಕ್ ಸಕ್ಕರೆ, ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ನೀವು, ಸಕ್ಕರೆ ಬೇಡ ಅಂತಾದರೆ. ಅದಾದಮೇಲೆ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ಧಾರಾಳವಾಗಿ ಹಾಕಿ ಚೆನ್ನಾಗಿ ಅನಿಸುತ್ತೆ. ಸೊ ಈ ಅಕ್ಕಿ ಒಂಥರ ಒಳ್ಳೆ ಸ್ಮೆಲ್ ಇದೆ, ಇದಕ್ಕೆ ಸೂಪರ್ ಆಗಿರೋಂಥ ಸ್ಮೆಲ್ ಇದೆ. ಸೊ ಈಗ ಕಪ್ಪು ಅಕ್ಕಿ ಮಣಿಪುರಿ ಸ್ಪೆಷಲ್ ಚಕಾವೋ ಪಾಯಸ ರೆಡಿ ಆಯಿತು. ಇದಕ್ಕೆ ಚಕಾವೋ ಪಾಯಸ ಅಂತ ಹೇಳ್ತಾರೆ ಆ ಕಡೆ ಎಲ್ಲ. ಸೊ ನೀವು ನೋಡಿದ್ರಲ್ಲ, ಚಕಾವೋ ಪಾಯಸ ಆದಮೇಲೆ ನನ್ನ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳಿದ್ದೀನಿ ಅಲ್ಲಿ. ಏನು ಅಂದರೆ ಸ್ವಾದ ಸಂಭ್ರಮ ಶೂಟಿಂಗ್ ಇತ್ತಲ್ವ ಮೊನ್ನೆ, ಶೂಟಿಂಗ್ ಹೋಗಿ ಬಂದೆ ನಾನು. ಸೊ ಅದರ ಅನುಭವನ ನಿಮಗೆ ಹೇಳ್ತೀನಿ. ಶೂಟಿಂಗಿಗೆ ಹೇಗೆ ಅಂತ ಹೇಳಿದರೆ, ಯಾವಾಗಲೂ ಶೂಟಿಂಗ್ ನನಗೆ 9:30ಗೆ ಬನ್ನಿ ಅಂತ ಹೇಳಿದರು. ಮೇಕಪ್ಪು, ಸೀರೆ ಡ್ರೆಸ್ಸು, ಸೀರೆ ಡ್ರಾಪ್ ಮಾಡೋದೆಲ್ಲ ಅವರೇ ಮಾಡ್ತಾರೆ ಅಂತ. ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಸೀರೆ ಇದು ಮಾಡ್ಕೊಂಡು ಹೋದೆ. ಅಂದರೆ 2 ಎಪಿಸೋಡಿಗೆ ಶೂಟ್ ಮಾಡಿದರು. 4 ರೆಸಿಪಿ, ಬೆಂಕಿ ರಹಿತ ಅಡುಗೆ ಅಂದರೆ ಕುಕ್ಕಿಂಗ್ ವಿದೌಟ್ ಫೈರು. ಸೊ ನಾನೇನು ಮಾಡಿದೆ ಅಂತ ಹೇಳಿದರೆ, ಸೀರೆ ಒಂದು ಎಪಿಸೋಡಿಗೆ ಸಾರೀಲಿ ಇದು ಮಾಡೋಣ ಅಂತೇಳಿ. ಸೊ ಸಾರಿ ನಾನು ಆಲ್ರೆಡಿ ಉಟ್ಕೊಂಡು ಹೋಗಿದ್ದೆ ಒಂದು ಎಪಿಸೋಡಿಗೆ, ಮತ್ತೊಂದು ಎಪಿಸೋಡಿಗೆ ಡ್ರೆಸ್ ಹಾಕ್ಕೊಂಡಿದ್ದೆ. ಸೊ ಅದೊಂದಷ್ಟು ಫೋಟೋಸ್ ನಿಮಗೆ ಹಾಕ್ತೀನಿ ನಾನು ಶೂಟಿಂಗಲ್ಲಿ ಇದ್ದಿದ್ದು ಎಲ್ಲ. ಸೊ ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗೋದು 11:30 ಆಯ್ತು. ಅದು ಮೇಕಪ್ ಇದೆಲ್ಲ ಆಗಿ ಎಲ್ಲರೂ ಸೆಟ್ಟಲ್ಲೆಲ್ಲ ಬಂದಮೇಲೆ ಅದು ಹಂಗೆ ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ಶೂಟಿಂಗ್ ಆದಮೇಲೆ ನೆಕ್ಸ್ಟು ಏನು ಅಂದರೆ ಫಸ್ಟ್ ಎಪಿಸೋಡಿಗೆ ಆಗೋದು ಒಂದು 1 ಗಂಟೆ ಆಗಿತ್ತು 2 ರೆಸಿಪಿ ಆಗುವಾಗ. ನಾನು ಇನ್ಸ್ಟಂಟ್ ಚಮ್ ಅಂತ ಮಾಡಿದ್ದೆ ಬ್ರೆಡ್ಡಲ್ಲಿ, ಮತ್ತೊಂದು ಸುಶಿ ರೋಲ್ ಅಂತ ಮಾಡಿದ್ದೆ ಬ್ರೆಡ್ಡಲ್ಲೇ. ನೆಕ್ಸ್ಟ್ ಎಪಿಸೋಡಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಊಟ ನಾನು 2 ಆಗಿ ಮಾಡಿದ್ದು, 3 ಗಂಟೆ ಆಗಿತ್ತು. ಸೊ ನೆಕ್ಸ್ಟಿಗೆ ನಾನು ಇದು ಬಿಸ್ಕೆಟಲ್ಲೊಂದು ಪುಡ್ಡಿಂಗ್ ಮಾಡಿದ್ದೆ, ಡಾರ್ಕ್ ಬಿಸ್ಕೆಟ್, ಕ್ರೀಮ್ ಇರೋ ಅಂಥ ಬಿಸ್ಕೆಟ್ ಯೂಸ್ ಮಾಡಿಕೊಂಡು. ಇನ್ನೊಂದು ಕೂಡ ಅಷ್ಟೇ, ಇನ್ನೊಂದು ಪಿನ್ ವೀಲ್ ಸ್ಯಾಂಡ್ವಿಚ್ ಅಂತ ಮಾಡಿದ್ದೆ. ಸೊ ಅದಷ್ಟು ಆಗಿ
ಬಂದಿರೋಂಥದ್ದು. ಸೆಟ್ಟಲ್ಲೆಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ಇದು NKR ಟಿವಿಗೆ ಆಗಿರೋವಂಥದ್ದು, NKR ಟಿವಿ. ಸೊ ತುಂಬ ನಿಮಗೆ ಹೊಸ ಚಾನಲ್ ಅಂತ ಅನಿಸ್ಬೋದು ಕೆಲವೊಬ್ಬರಿಗೆ, ತುಂಬ ಇದಲ್ಲ. ಸೊ ಸ್ಟಾರ್ಸ್ ಒನ್ದಲ್ಲಿ ಬೊಂಬಾಟ್ ಭೋಜನಕ್ಕೆ ಹೋಗಿದ್ದೆ ನಾನು, ತುಂಬ ಸತಿ ಹಾಕಿದ್ದೀನಿ, 2-3 ಸತಿ ಹೋಗಿ ಬಂದಿದ್ದೀನಿ. ಸೊ ಹಾಗೆ ಸುವರ್ಣ ಸೂಪರ್ ಸ್ಟಾರ್ ಕೂಡ ಹೋಗಿದ್ದೆ, ವಿನ್ ಆಗಿದ್ದೆ. ಸೊ ಹಾಗೆ ಕೆಲವೊಂದು ಟಿ ವಿ ಶೋಸ್ಗೆ ಅವಕಾಶ ಸಿಕ್ಕಾಗ ನಾವು ಪಾರ್ಟಿಸಿಪೇಟ್ ಮಾಡಿದರೆ ನಮ್ಮ ಟ್ಯಾಲೆಂಟ್ನ ಗುರುತಿಸ್ಕೊಳ್ಳೋಕ್ಕೆ ಒಂದು ವೇದಿಕೆ ಅಂತ ಹೇಳ್ಬೋದು. ಹಾಗಾಗಿ NKR ಟಿವಿ, ಭೂಷಣ್ ಸರ್ ಆಗಿರ್ಬೋದು, ಮತ್ತು ಸುಮಾರು ಜನ ಸೆಟ್ಟಲ್ಲಿದ್ದಾರೆ. ನಾನು ಒಬ್ಬರಿಬ್ಬರು ಹೆಸರು ಹೇಳೋದಕ್ಕಾಗಲ್ಲ. ಹಾಗೆ ನನಗೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ, ಬಟ್ ನನಗೆ ಅಂದರೆ ಸ್ವಲ್ಪ ನಿಧಾನ ಇತ್ತು. ಅಂದರೆ ನೆಕ್ಸ್ಟ್ ವಿತ್ ಕುಕಿಂಗ್ ವಿದೌಟ್ ಫೈರಿಗೆ ಅವ್ರಿಗೆ ಇಮಿಡಿಯೇಟ್ ಬೇಕಿತ್ತು. ವಿತ್ ಫೈರ್ ಅಂದರೆ ಈಗ ಏನಾದರೂ ವಿತ್ ಬೆಂಕಿ ಉರಿಸಿನೇ ಮಾಡ್ತೀವಿ ಏನೋ ಒಂದು ರೆಸಿಪಿ ಅಂದರೆ ಅವ್ರಿಗೆ ನೆಕ್ಸ್ಟ್ ಇತ್ತು. ಸೊ ನನಗೆ ಕುಕಿಂಗ್ ವಿದೌಟ್ ಫೈರಿಗೆ ಬೇಕಿತ್ತು ಜನ, ಸ್ಯಾಟರ್ಡೇನೇ ಬನ್ನಿ ಅಂತ ಹೇಳಿದರು. ಸೊ ನಾನು ಸ್ಯಾಟರ್ಡೇ ಹಿಂಗೂ ರಜೆ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಹಸ್ಬೆಂಡ್ನ ಕರ್ಕೊಂಡು ಹೋಗಿದ್ದೆ. ಸೊ ಹಾಗೆ ಬಟ್ ಇಟ್ ವಾಸ್ ಕೂಲ್ ಅಂತ ಹೇಳ್ಬೋದು. ಅಂದರೆ ಚೆನ್ನಾಗಿ ಹೋಯಿತು. ಇಟ್ ವಾಸ್ ಕೂಲ್. ಶೂಟಿಂಗ್ ಎಲ್ಲ ಟೆಲಿಕಾಸ್ಟ್ ಇನ್ನೂ ಆಗಿಲ್ಲ. ಟೆಲಿಕಾಸ್ಟ್ ಆಗ 1-2 ದಿನ ಮುಂಚೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇವರು ಅಲ್ಲಿ ನಮಗೆ ಇವರು ಹೆಂಗೆ ಅಂದರೆ ನಮಗೆ ವೀಡಿಯೋಸ್ ಮಾಡೋಕ್ಕೆ ಬಿಡ್ತಾರೆ. ಹಂಗೆ ನಾವು ಮಾಡಿರೋ ಡಿಶ್ ಇದ್ದು ಫೋಟೋಸ್ ತೆಗೆದುಕೊಳ್ಳೋಕ್ಕೂ ಬಿಡ್ತಾರೆ. ನಾನೊಂದು 2 ಡಿಶ್ಶಿದು ಫೋಟೋ ತೆಗೆದಿದ್ದೀನಿ, ಅದನ್ನು ಹಾಕ್ತೀನಿ. ಬಟ್ ಇನ್ನೊಂದು 2 ಡಿಶ್ ಹೆಂಗೆ ಅಂದರೆ ನನಗೆ ಮಧ್ಯಾಹ್ನ ಮೇಲೆ ನಮಗೆಲ್ಲ ಈಗ ಸೀರಿಯಲ್ಲೆಲ್ಲ ಆ್ಯಕ್ಟ್ ಮಾಡೋರು ಅವ್ರಿಗೆಲ್ಲಾದರೆ ಡೈಲಿ ಒಂಥರ ಡೈಲಿ ನಿಂತು ಅಭ್ಯಾಸ ಆಗಿತ್ತು. ನಂಗೆ ಫುಲ್ ಸುಸ್ತಾಗಿ ಹೋಗಿತ್ತು ಒಂಥರ. ಸೊ ಹಾಗಾಗಿ ನಾನು ಅಂದರೆ ಒಂದು ಸತಿ ಮುಗಿಲಪ್ಪ ಅಂತ ಮತ್ತೆ 2 ಡಿಶ್ಶಿಗೆ ತೊಗೊಳಕ್ಕೆ ಆಗಿಲ್ಲ. ಸುಶಿ ರೋಲ್ ಮತ್ತು ಇದು. ಸೊ ಅದೆರಡು ಡಿಶ್ಶು ಮಾಡಿದ್ದೆ ನಾನು. ಅದೆರಡು ಡಿಶ್ಶು ಮಾಡಿಕೊಂಡು ಮತ್ತೆ ಹೊರಟು ಬಂದ್ವಿ. ಮನೆಗೆ ರೀಚ್ ಆಗ್ಬೇಕಾದ್ರೆ ಒಂದು 5:15 ಕಾಲಾಗಿತ್ತು. ಬೆಳಗ್ಗೆ ನಾವು 7:00ವರೆಗೆ ಹೋಗಿದ್ವಿ. ಬಿಕಾಸ್ 9ಗೆ ರೀಚ್ ಆಗಬೇಕು ಅಂದರೆ ನಮಗೆ ಅಷ್ಟೊತ್ತು ಬೇಕು ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಶೂಟಿಂಗಲ್ಲಿ ಒಂದು ದಿನ ಫುಲ್ ಡೇ ಒಂದು ಸೆಟ್ಟಲ್ಲಿರೋದು ಅಂತ ಹೇಳೋದು. ಸೊ ಎಲ್ಲರೂ ಹೋಗ್ಬೋದು. ನಿಮಗೂ ಅದು NKR ಟಿವಿ ಸಿಗೋದಿದ್ರೆ ಅದರಲ್ಲಿ ಎಂಡಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಸೊ ಅದನ್ನು ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು. ಸೊ ನೀವು ಹೋಗಿ ಅಂತ ಹೇಳ್ತೀನಿ. ಸೊ ಓಕೆ ದೆನ್ ಹಾಗಿದ್ದರೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇದರಲ್ಲೊಂದು ನಿಮಗೆ ಬ್ಲ್ಯಾಕ್ ರೈಸ್ ಪಾಯಸ ತೋರಿಸಿದ್ದೀನಿ ರೆಸಿಪಿ ಮತ್ತು ಪ್ಲೇಟಿಂಗ್. ನನಗೆ ಕುಕ್ಕಿಂಗಲ್ಲಿ ತುಂಬ ಪ್ಯಾಷನೇಟ್ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ. ನಾನು ತಿನ್ನೋದು ಸ್ವಲ್ಪ ಏನೇ ಮಾಡೋದಿದ್ರು ಸ್ವಲ್ಪ. ಬಟ್ ನನಗೆ ಪ್ಲೇಟಿಂಗ್ ಮಾಡೋದು, ಹೊಸ ರುಚಿ ಅಡುಗೆಗಳನ್ನ ಟ್ರೈ ಮಾಡೋದಂದರೆ ತುಂಬಾ ಇಷ್ಟ. ಹಾಗಾಗಿ ಟ್ರೈ ಮಾಡ್ತೀನಿ. ಸೊ ಹಾಗಿದ್ರೆ ಈ ವ್ಲಾಗ್ನ ನೋಡಿ ಹಾಗೆ ಕಮೆಂಟ್ ಮಾಡಿ. ತುಂಬ ಸಬ್ಸ್ಕ್ರೈಬ್ ಮಾಡ್ತಾನೇ ಇಲ್ಲ. ಎಲ್ಲರೂ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಮಗೂ ಈಸಿ ಆಗುತ್ತೆ, ಖುಷಿ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.